बँकेला चालू वर्षात 33.11 कोटी रुपयांचा नफा झाला आहे, असे BDCC बँकेचे संचालक आणि आमदार बालचंद्र जारकिहोळी यांनी सांगितले. गुरुवारी बेळगावमध्ये आयोजित पत्रकार परिषदेत ते बोलत होते. अप्पासाहेब कुलगुडे यांनी केवळ 5 महिन्यांच्या काळात 33 कोटी 11 लाख रुपयांचा नफा कमावला आहे. आम्ही एका वर्षात 50 कोटी रुपयांचा नफ्याचं उद्दिष्ट ठरवलं होतं, मात्र फक्त 5 महिन्यातच ही कामगिरी साध्य झाली, असे ते म्हणाले. ಅಂದರೆ ವಿಶೇಷ ಅಂದರೆ ಅದನ್ನೊಂದು ಸಂಕಲ್ಪ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ನ ಹೆಂಗೆ ಇಂಪ್ರೂವ್ ಮಾಡಬೇಕು, ನಮಗೆಲ್ಲರಿಗೂ ಅವೇರ್ನೆಸ್ ತಂದು ನಮ್ಮ ಎಂಪ್ಲಾಯ್ಗಳಿಗೆ ಈಗ ಈಗ 5 ತಿಂಗಳಿಗೆ ಕಾರ್ಯಕ್ರಮ ದೊಡ್ಡದು ಒಂದು ಪೆಂಡಾಲ್ ಬಡಿತೀವಿ ರೀ. ದೊಡ್ಡ ಪೆಂಡಾಲ್ ಬರೋದು ಎಲ್ಲರಿಗೂ ಊಟ ಹಾಕ್ತೀವಿ, ಎಲ್ಲರಿಗೂ ಎಲ್ಲ ಅಷ್ಟು ಊಟ ರೀ. ಅದಕ್ಕೆ ಅಷ್ಟೇ ಖರ್ಚು ಮಾಡ್ತೀವಿ. ಉಳಿದಿದ್ದೆಲ್ಲ ಬ್ಯಾಂಕ್ ರಿಪೇರಿ ಮಾಡೋಕೆ ಎಲ್ಲ ಬ್ರಾಂಚ್ಗಳು ಹೊಸದಾಗಿ ಮಾಡ್ತೀವಿ. ಅಲ್ಲ ಸೇರಿ 3,000 ಕೋಟಿ ಲೋನ್ ಕೊಟ್ಟಿದ್ರಲ್ಲ ರೀ, ಅದ ದೊಡ್ಡ ಸಾಧನೆ. ಯಾಕಂದ್ರೆ ಸರ್ಕಾರ ಕೊಡದಿದ್ರು ನಾವು ಹಾಕಿ ಕೊಟ್ಟಿದ್ದೀವಿ ರೀ. ಹಾಕಿ ಕೊಟ್ಟಿದ್ದು ಬೇರೆ ಕಡೆ ರೀ. ಈಗ ಮಂಗಳೂರು DCC ಬ್ಯಾಂಕ್ ಅವ್ರು ಜಾಸ್ತಿ ಕಮರ್ಷಿಯಲ್ಗೆ ಹೋಗ್ತಾರೆ ರೀ, ಬಾಗಲಕೋಟದವ್ರು ಕಮರ್ಷಿಯಲ್. ನಾವು ಹೈಯೆಸ್ಟ್ ಅಂದ್ರೆ ರೀ 3,000 ಕೊಟ್ಟಿದ್ರು. ಅಂದ್ರೆ ಅದು ರೈತರಿಗೆ ಭಾಳ ಅನುಕೂಲ ಐತಿರ. ಅದನ್ನ ಇನ್ನೂ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರ್ಯಾರು ಎಲಿಜಿಬಲ್ ಇದಾರ ಅವ್ರು ಕೊಡಬೇಕು. ನಾವು ಅವ್ರ ಮುಂದೆ ಏನು ಮಾಡ್ತಾರ ಅಂತ ನೋಡಕ್ ಬರಲ್ಲ. ಯಾರ್ಯಾರು ಎಲಿಜಿಬಲ್ ಇದಾರ ಅವ್ರು ಕೊಡಬೇಕು. ಇಲ್ಲ ಕೊಟ್ಟಿಲ್ಲ ಎಲಿಜಿಬಲ್ ಕೊಟ್ಟಿಲ್ಲ. 16 ಆಗೋದ್ರಿ. 15 ತಾಲೂಕು ಒಂದೊಂದು ಡೈರೆಕ್ಟ್ರು, ಒಂದು ಅದರ್ಸ್ ಎಲ್ಲ ಕೂಡಿ ಬಂದ್ರಿ. 16 ಜನ ಬೋರ್ಡ್ ಆಫ್ ಡೈರೆಕ್ಟ್ರಿ, ಒಂದು ಅಪೆಕ್ಸ್ ಬ್ಯಾಂಕು, ಒಂದು DRO ಬೋರ್ಡ್ 18 ಮಂದಿ ಇರ್ತೈತ್ರಿ. ಯಾರಿಗ್ರಿ ಅಂದ್ರೆ ನೋಡೋಣ ಇನ್ನ ಯಾರು ಈಗೆಲ್ಲ ಕುಂತು ಪ್ಲಾನ್ ಮಾಡ್ತೀವಿ. ಅಂದರೆ ಪ್ರೋಟೋಕಾಲ್ ಪ್ರಕಾರ ಮತ್ತು ಸ್ಟೇಟ್ದವ್ರನ್ನೂ ಕರಿಬೇಕಾಗ್ತೈತಿ ರೀ, ಸೆಂಟ್ರಲ್ದವ್ರನ್ನೂ ಕರಿಬೇಕಾಗ್ತೈತಿ. ಇಲೆಕ್ಷನ್ ಇರೋದ್ರಿಂದ ಮತ್ತು ಎಲ್ಲರೂ MLAಗಳು ಬಂದು ಕುಣಿತಾರೆ. ಅದಕ್ಕೆ ನೋಡಾತೀರಿ ಏನು ಮಾಡ್ಬೇಕು. ಅವೆಲ್ಲ ಹೋಗಿ ಅದರ್ಸ್ ಒಳಗೆ ಒಂದೇ ಬಂದುಬಿಡ್ತೈತಿ. ತಾಲೂಕು ಹೆಚ್ಚೋದ್ರಲ್ಲ. ಈಗ ಅದು 5 ಸೀಟ್ ಇದ್ದದ್ದು 6 ಮರ್ಜ್ ಆಗಿ ಒಂದೇ ಆಗ್ತೈತಿ. ಈಗ ಅವಾಗ ಆಟೋಮೆಟಿಕ್ ಕೆಲವು ಮಂದಿ ಅನಿವಾರ್ಯ ತಾಲೂಕು ಪ್ರತಿಯೊಂದು ತಾಲೂಕು ಒಬ್ಬರು ಬರ್ತಾರೆ. ಹೊಸ ತಾಲೂಕು ಕೂಡ ಈಗ ಮನೇಲಿ ನಮ್ಗೆ ಗೋಕಾಕ್ ಬಂದಿತ್ತು, ಮೂಡಲ್ಗಿ ಆಗೋದ್ರೆ, ಚಿಕ್ಕೋಡಿ ಒಂದಿತ್ತು, ನಿಪ್ಪಾಣಿ ಆಗೋದ್ರೆ, ಬೈಲೊಂಗಲ್ ಒಂದಿತ್ತು, ಕಿತ್ತೂರು ಆಗೋದು. ಅಂದ್ರೆ ಟೋಟಲ್ ನಂಬರ್ ಆಫ್ ಡೈರೆಕ್ಟರ್ಸ್ ಅಷ್ಟೇ ಉಳಿತಾರು. ಬಟ್ ಅದರ್ಸ್ದಾಗಿಂದ ಒಂದು 5 ಜನ ಕೂಡಿ ಒಂದಾಗ್ತಾರೆ. ಈಗ ಇಂಡಸ್ಟ್ರಿ, ಡೈರಿ, ಆಮೇಲೆ ಕ್ರೆಡಿಟ್ ಸೊಸೈಟಿ, ಆಮೇಲೆ 5 ತಿಂಗಳಾಯಿತು. ಲಾಸ್ಟ್ ಟೈಮು ತಾವೆಲ್ಲ DCC ಬ್ಯಾಂಕ್ ಡೆವಲಪ್ಮೆಂಟ್ ಆದಾಗ ತಾವು ಮಾಧ್ಯಮ ಸ್ನೇಹಿತರೆಲ್ಲ ಕೇಳಿದ್ರಿ. ಹೋದ ಸಲ ಎಲ್ಲ ಭಾಳ ಲಾಭ ಆಯಿತು, ನೀವು ಆದರೂ ಯಾಕೆ ಅಧ್ಯಕ್ಷನ ಚೇಂಜ್ ಮಾಡುತ್ತೆ ಒಬ್ಬರು ಪ್ರಶ್ನೆ ಮಾಡಿದ್ರೆ ನಾವು ಹೇಳಿದ್ವಿ. ಹೋದ ಸಲ 30 ಕೋಟಿ ಲಾಭ ಮಾಡ್ರು, ನಾವು 50 ಕೋಟಿ ಲಾಭ ಮಾಡ್ತೀವಿ ತಮಗೆಲ್ಲ ಹೇಳಿದ್ವು. ಆದರೆ ನಮ್ಗೆ 5 ತಿಂಗಳ ಅವಧಿ ಒಳಗೆ ನಮ್ಮ ಹೊಸ ಅಧ್ಯಕ್ಷ ಆದ ನಂತರ ಆಡಳಿತ ಮಂಡಳಿ ಸದಸ್ಯರು ಕೂಡ 33 ಕೋಟಿ 11 ಲಕ್ಷ ರೂಪಾಯಿ ಲಾಭ ಮಾಡಿದ್ದಾರೆ. ಅಂದರೆ ಹೋದ ಸಲಕ್ಕಿಂತ 3 ಕೋಟಿ ಲಾಭ ಜಾಸ್ತಿ ಆಗಿದ್ದಾರೆ. ಅವಧಿ 5 ತಿಂಗಳೈತೆ ನಮ್ಗೆ ಸಿಕ್ಕಿದ್ರೆ. ಅಕಸ್ಮಾತ್ ನಮ್ಗೆ 11 ತಿಂಗಳು ಪೂರ್ತಿ ನಮಗೆ 12 ತಿಂಗಳ ಅವಧಿ ಸಿಕ್ತಿತ್ತಂದ್ರೆ ನಾವು 50 ಕೋಟಿ ಲಾಭ ಮಾಡ್ತಿದ್ರು. ಅಂದ್ರೆ ಬ್ಯಾಂಕು ಲಾಭದಾಗೈತಿ. ಹೋದ ಸಲಕ್ಕಿಂತ 3 ಕೋಟಿ ಲಾಭ ಐತಿ. ಎಲ್ಲ ಆಡಳಿತ ಮಂದಿ ಕೂಡ ಚಲೋ ನಡೆಸ್ಯಾರ ರೀ. ಅದು ತಮ್ಮ ಮುಖಾಂತರ ಜಿಲ್ಲಾ ಎಲ್ಲ ಸಹಕಾರಿ ಸಂಘಗಳಿಗೆ, ರೈತರಿಗೆ ತಮ್ಮ ಮುಖಾಂತರ ಗಮನಕ್ಕೆ ತರ್ತಾನೆ ರೀ. ಇದೊಂದು ಆಯ್ತು. ಇನ್ನು 2 ವಿಷಯ ಅದ ರೀ. ಅನ್ನ ಸಬ್ಜಲ್ಲಿ ಶುಗರ್ ಫ್ಯಾಕ್ಟ್ರಿದು ಹೇಳ್ತಾರೆ. ನಮಗೆ ಹೆಚ್ಚು ನಮಗೆ ರಿಸಲ್ಟ್ ತೋರ್ಸಾಗ ನಮ್ಗೆ ಹೆಚ್ಚು ಟೈಮ್ ಸಿಕ್ಕಿಲ್ಲ ಅಂತ. ಅಂದರೆ ಇನ್ನೂ 7 ತಿಂಗಳು ಸಿಗ್ತೈತೆ, ಇನ್ನೂ ಹೆಚ್ಚು ಲಾಭ ಮಾಡ್ತೀವಿ ಅಂತ ಹೇಳಿದ್ರಿ ಶುಗರ್ ಫ್ಯಾಕ್ಟ್ರಿ. विनोद कोलकार, KMM मराठी, बेळगाव.